ಸೊ ನೋಡ್ರಿ ನಮ್ಮ ಮಮ್ಮಿ ಇವತ್ತು ರೆಡ್ ಕಲರ್ ಸಾರಿ ಹಾಕೊಂಡ್ರೆ ಹೆಂಗೆ ಕನ್ಸತ್ತಾರ. ಹೋಗಿ ಯಾವ ಶೇಡ್ ನೋಡ್ಕೊಳದಿ ತೋರಿಸ್ತೀನಿ ನಿಂಗೂ. ಯಾವ್ದು ಡೆನ್ಮಾರ ಹೇಳಿಲ್ಲ ಅಂದ್ರೆ ಬಿಡುದು ಮತ್ತೆ ಅರಿವಿ ಹೊಲ್ಸ್ ಮಾಡಿಬಿಡ್ತಾನ. ಅಯ್ಯೋ ಬೀಜನೇ ಅಲ್ಲ ಇಟ್ಟು ಪುಡಾರ ಇದ್ದಿದ್ದಿಲ್ಲ ಮೊದಲಿದ. ಹಾಂ ನೀವು ಬಂದು ರೆಸ್ಟ್ ಮಾಡಿದ್ರೆ ಬರ್ರಿ ನಮ್ಮ ಫಾರ್ಮ್ಗೆ ಎಷ್ಟು ಪೀಸ್ ಇರ್ತೈತೆ ಗೊತ್ತಾಕೈತೆ ನಿಮಗೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ. ಇವತ್ತೇನು ಮಾಡತ್ತೀವಿ ಅಂತಂದ್ರೆ ಮನೆ ಬಾಜುದೊಂದು ಮದುವೆ ಐತಿ. ಸೊ ಅದಕ್ಕೆಲ್ಲರೂ ಮದುವೆಗೆ ಹೊಂಟಾರ. ಒಂದು 7-8 ಗಾಡಿ ಬಂದವು. ಫುಲ್ ಜಿಂಗ್ಚಾಕಾಗಿ ರೆಡಿಯಾಗಿ ಹೊಂಟಾರೆ ಎಲ್ಲರೂ. ನಾವೇನು ಹೊಂಟಿಲ್ಲ. ಸೊ ಇಲ್ಲಿ ಕೆಲಸ ನಂಗೆ ಫಾರ್ಮ್ದಾಗ ಅದಕ್ಕೆ. ಸೊ ಇಲ್ಲೇನು ನೋಡತ್ತೀರಿ ಇವರೆಲ್ಲ ಯುವ ಪೀಳಿಗೆ. ಯಾರು ಫೋನಲ್ಲಿ ದನ ಇಲ್ಲ, ಎಲ್ಲ ಫುಲ್ ಚಾಟದಾಗ ಬ್ಯುಸಿ ಆಗಿಬಿಟ್ಟಾರ ನೋಡ್ರಿ. ನಿನ್ನ ಹೆಸರೇನೋ? ನಿನ್ನ ಹೆಸರೇನ? ನಿನ್ನ ಹೆಸರು ಹೇಳು. ಕ್ಯಾಮ್ರಾ ಹಿಡಿತೇನೆ, ರೆಕಾರ್ಡ್ ಆಗತ್ತೈತಿ. ನೀನು ಕಾಣಿಸಿದ್ದೀನಿ ನೀ ಹೊಡಕ್ಕೆ ಎಲ್ಲ ಕಡೆ ನಾನು ತೋರಿಸ್ಬಿಡ್ತೀನಿ. ಇವನ ಹೆಸರು ದರ್ಶನ ಮುಗ್ದಮಿವ. ಇವನು ಗೊತ್ತೈತಿ ನನಗೆ. ಇವು ಜಂಕಡ್ಯಾರ ಹುಡುಗಿ ಇವು ಪವನ್ ಅಂತೇಳಿ. ಇವನ ಹೆಸರು ಇವ್ ಮುಗ್ದವ್ರು ಕಲ್ಲೂನ್ ಮಗ. ಇವನ ಹೆಸರು ಗೊತ್ತಾಗತ್ತಂಗೆ. ಇವನ ಹೆಸರೇನು? ಹಾಂ ತರುಣ ಮುಗ್ದು ಮತ್ತು ನೋಡ್ರಿ ಇವ. ಒಟ್ಟು ಎಲ್ಲರೂ ಫುಲ್ ಫೋನ್ದಾಗ ಬಿಸಿ ಆಗಿಬಿಟ್ಟ. ಇವ್ನು ಡಿಗ್ರಿ ಹುಡುಗದಾನು. ಇವರ ನಿಂದು ಡಿಗ್ರಿನಾ? ಸೊ ಎಲ್ಲ ಫುಲ್ ಮಂದಿ ಎಲ್ಲ ರೆಡಿ ಆಗಿಬಿಟ್ಟಾರ ಈಗ ಮದುವೆ ಹೋಗಕ್ಕೆ. ಹುಗಾರದಾಗೈತೆ ಮದ್ವೆ. 1 2 3 4 5 6 7 8 ಗಾಡಿ ಅದಾವ. ಹೇ ಬೇಕಪ್ಪ ಎಂಟರ್ಟೈನ್ಮೆಂಟ್ ಬೇಕಾ ಫುಲ್. ಹೆಂಗ ಕಾಕ ಚಸ್ಮಾ ಬರೀತಿ. ವೆಲ್ಡಿಂಗ್ ಹೊಡಿಯೋ ಕಡೆ ಇಸ್ಕೊಂಬಂದು ಕಾಣತ್ತೆ. ವೆಲ್ಡಿಂಗ್ ಅದು ಕಣ್ಣು ಆಪ್ರೇಷನ್ದಾಗ ಹಾಕೋತಾರ ಕರಿ ಅದು. ಬಟ್ ವೆಲ್ಡಿಂಗ್ ಚಸ್ಮಾ ಅಂತ ಕರಿತೀವಿ ನಮ್ಮಲ್ಲಿ ನಾವು. ನೋಡ್ರಿ ನಮ್ಮ ಪಪ್ಪ ಫುಲ್ ಜಿಂಗ್ಚಾಕ್ ರೆಡಿ ಆಗಿಬಿಟ್ಟಾರು. ವೈಟ್ ಶರ್ಟ್ ಹಾಕೊಂಡು ಮದುವೆ ಅಂತಂದ್ರೆ ವೈಟ್ ಶರ್ಟ. ಸೊ ನೋಡ್ರಿ ನಮ್ಮ ಮಮ್ಮಿ ಇವತ್ತು ರೆಡ್ ಕಲರ್ ಸಾರಿ ಹಾಕೊಂಡ್ರೆ ಹೆಂಗೆ ಕನ್ಸತ್ತಾರ. ಹೋಗಿ ಯಾವ ಶೇಡ್ ನೋಡ್ಕೊಳದಿ ತೋರಿಸ್ತೀನಿ ನಿಂಗೂ. ಯಾವ್ದು ಡೆನ್ಮಾರ ಹೇಳಿಲ್ಲ ಅಂದ್ರೆ ಬಿಡುದು ಮತ್ತೆ ಅರಿವಿ ಹೊಲ್ಸ್ ಮಾಡಿಬಿಡ್ತಾನ. ಒಟ್ಟ ಮದಿಗೆ ಹೋಗಬಾರ್ದಂಗೆ ಆಗಿಬಿಡ್ತಾನೆ. ಮತ್ತೆ ಜಾಕ ಮಾಡಿಲ್ಲ ಈಗ ಹೇಳ್ತಾನ. ಹೇಳ ಪಾಟ್ನ ಈಗ ಏನಾಗಿತ್ತಿಲ್ಲ ಕಡಿಮೆ ಐತನ. ಬರ್ಪಿ ಮಾಡು ಯಾವ್ದು ಹೊಡ್ಕೊಳೋದಿ? ನಿನ್ನ ದೋಸ್ತ ಮನೆಗೆ ಹೋದ ಹೊಡ್ಕೊಂಬೋದಿವ ಅಂದಾಗ ಗೊತ್ತಿಲ್ಲ ಅದ ಸರ್ ನನಗೆ. ಯಾವ್ದು ಹೊಡ್ಕೊಂಬೋದಿ? ನಾ ಇನ್ನೂ ಸ್ನಾನ ಮಾಡಲಿಲ್ಲ ಇವತ್ತು. ಸೊ ಲೇಟಾಗಿ ಎದ್ಬಿಟ್ಟಿನಿ. ಫುಲ್ ನೈಟ್ ಮಳೆ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು ಲೇಟ್ ಮಾಡಿದ್ರೆ ಆಯ್ತು ಅಂಥೇಳಿ ಲೇಟ್ ಮಾಡಿದ್ದೀನಿ. ಮತ್ತು ಇನ್ನು ಆಮೇಲೆ ಮಧ್ಯಾಹ್ನ ಸ್ನಾನ ಮಾಡಬೇಕು. ನೋಡು ಈಗ ಫಾರ್ಮ್ಗೆ ಹೋಗೋಣ ಫಸ್ಟ್. ನೋಡ್ಬೋದು ನಾವೆಲ್ಲಿ ಬಂದೀವಿ ಅಂತಂದ್ರೆ ನಮ್ದು ಹೀರೆಕಾಯಿ ಫಾರ್ಮ್ ಇತ್ತಲ್ಲ. ಸೊ ಆ ಪ್ಲಾಟ್ನಾಗ ಬಂದೀವಿ. ಇದು 1 ಎಕರೆ ಪ್ಲಾಟ್ ಟೋಟಲ್ಲ. ಈ ಫಾರ್ಮ್ದಾಗ ಏನೈತಿ ಇದನ್ನೆಲ್ಲ ಫುಲ್ ರಿಮೂವ್ ಮಾಡತ್ತಿ ಇವತ್ತು. ಈಗ ನೋಡ್ಬೋದು ನೀವು ಬೆಡ್ನಾಗ ಒಂದೊಂದು ಅರಿಶಿನ ಇರ್ತೈತಿ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಅರಿಶಿನ ಇತ್ತು. ಸೊ ಅದನ್ನೆಲ್ಲ ಉಳಿದಿರ್ತಾವಲ್ಲ ಇನ್ನು ಬೀಜ ಅದು ಎದ್ದಿರ್ತೈತಿ. ಹೊಲ ಎಲ್ಲ ಎದ್ದು ಬಿಟ್ಟೈತಿ. ಇನ್ನೇನು ಮಾಡ್ತೀವಿ ಅಂತಂದ್ರೆ ಈ ಮಲ್ಚಿಂಗ್ ತೆಗೆದು ಈ ಹಿರಿ ಬಳಿ ತೆಗೆದು ಇದ್ರಾಗಿನ ಕಟ್ಟಿಗೆ ರಿಮೂವ್ ಮಾಡಿ ಸೈಡ್ಗಿಟ್ಟು ಟ್ರ್ಯಾಕ್ಟರ್ ಕೆಲಸ ಮಾಡಿ ಆಮೇಲೆ ಏನು ಪ್ಲಾಂಟೇಷನ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡತ್ತೀನಿ. ಸೊ ನಂಗೆ ಅನ್ಸಿದಂಗೆ ನನಗೆ ಪ್ಲ್ಯಾನ್ ಇದ್ದಿದ್ದ ಕ್ಯಾಪ್ಸಿಕಮ್ಮ ಮತ್ತು ಟೊಮೆಟೊ ಮಾಡ್ಬೇಕಂತೇಳಿ ಪ್ಲ್ಯಾನ್ ಐತಿ. ಬಟ್ ಕ್ಯಾಪ್ಸಿಕಮ್ ಮಾಡಿದ್ರು ಟೊಮೆಟೊ ಮಾಡಿದ್ರು ಎರಡೂ ಹೈ ಎಕ್ಸ್ಪೆನ್ಸಿವ್ ಫಾರ್ಮ್ ನಾವು ಮಾಡ್ಬೇಕಂತಂದ್ರೆ. ಸೊ ಏನು ಮಾಡ್ಬೇಕಂತ ವಿಚಾರ ಮಾಡತ್ತೀನಿ. ಯಾವ್ದು ಮಾಡ್ರೆ ಬೆಟ್ರ್ ಅಂತೇಳಿ ಕಮೆಂಟ್ ಮಾಡಿರಿ. ಟೊಮೆಟೊ ಫಾರ್ಮ್ ಮಾಡಿತಂದ್ರೆ ಫುಲ್ 1 ಎಕರೆ ಎಲ್ಲ 1.5 ಲ್ಯಾಕ್ ಅಂದ್ರೆ 1,50,000 ರೂಪಾಯಿ ಬೇಕು. ನಿಮ್ಮ ಫಾರ್ಮ್ ನಿಮ್ದು ರೆಡಿಯಾಗಿ ಕಾಯಿ ನಿಮ್ಮ ಕೈಯಾಗ ಬರ್ಬೇಕಂತಂದ್ರೆ ಅಲ್ಲಿ ತಕ್ಕ ಅಷ್ಟು ಖರ್ಚಾಕತಿ. ಸೊ ಏನು ಇದಾದ ನಂತರ ಕ್ಯಾಪ್ಸಿಕಮ್ ಮಾಡಿದ್ರೆ ಅದು 1 ಲಕ್ಷ ಮೇಲೆ 1,20,000 30,000 ಎಕ್ಸ್ಪೆನ್ಸಿವ್ ಅಂತಂದ್ರೆ ಇದ್ರಾಗ ಟೊಮೆಟೊನ ಮತ್ತು ನಿಮ್ಗೆ ಇದನ್ನು ಬಿಟ್ಟರೆ ಈಗ ಕಬ್ಬು ಹಚ್ಚಕ್ಕೆ ಬರ್ತೈತಿ. ಬಟ್ ನಂಗೆ ಕಬ್ಬು ಹಚ್ಚೋದಿಲ್ಲ. ಯಾಕಂತಂದ್ರೆ 1 ವರ್ಷ ಎಲ್ಲ ಸೇರಿ 50-60 ಟನ್ ತಗದ ಇನ್ಕಮ್ ಸಾಲಂಗಿಲ್ಲ ನಮಗೆ. ನಮ್ಮ ಖರ್ಚು ನೋಡ್ರೆ ಫುಲ್ ದೊಡ್ಡ ಇರ್ತಾವೆ. ಸೊ ಅದಕ್ಕೆ ವೆಜಿಟೇಬಲ್ಸ್ ಹಾಕಿದ್ರೆ ಹೆಂಗಿರ್ತೈತಿ 2-3 ಮಂತ್ಸ್ಗೆ ನಿಮ್ದು ಇನ್ಕಮ್ ಸ್ಟಾರ್ಟ್ ಆಗಿಬಿಡ್ತೈತಿ. ಅದಕ್ಕೆ ಪ್ಲ್ಯಾನ್ ಮಾಡತ್ತೀನಿ ಏನು ಮಾಡೋದು ಅಂತೇಳಿ. ಇಲ್ಲೊಂದು 2 ಜನ ಲೇಬರ್ಸ್ ಬಂದಾರ. ಅವ್ರನ್ನ ಕೇಳೋಣ ಏನು ಪ್ಲಾಂಟೇಷನ್ ಮಾಡ್ಬೇಕಂತೇಳಿ. ಅವ್ರು ಹೆಂಗೆ ಅಂತಾರಂತಂದ್ರೆ ಸಾವ್ಕಾರ ನಮಗೇನು ಗೊತ್ತ್ರಿ, ನೀವೇ ಹಾಕೋರ ನೀವೇ ತೆಗ್ಯವ್ರ, ನಾವೇನು ಬರೋವ್ರ ಕೆಲಸ ಮಾಡೋರು ಹೋಗೋರು ಅಂತೇಳಿ ಹಿಂಗೆ ಅಂತಾರೋ. ಇಲ್ಲಂತಂದ್ರೆ ಬೇರೆ ಏನು ಹೇಳ್ತಾರೆ ನೋಡಿ ಬರ್ರಿ ಅವ್ರದ್ದು ಒಪಿನಿಯನ್ ಕೇಳೋಣ ಏನು ಪ್ಲಾಂಟೇಷನ್ ಮಾಡಿದ್ರೆ ಚಲೋ ಅಂತೇಳಿ. ಸೊ ನೋಡ್ರಿ ಇಲ್ಲೆಲ್ಲ ಕಟ್ಟಿಗೆ ಎಲ್ಲ ತೆಗೆದ ಈ ಥರ ಇಡಾತಾರೋ. ಆಮೇಲೆ ಏನು ಮಾಡ್ತೀವಿ ಅಂದ್ರೆ ಟ್ರ್ಯಾಕ್ಟರ್ ತೊಗೊಂಬಂದು ಡಬ್ಬಿ ಒಳಗೆ ಹಾಕೊಂಡು ಹೋಗಿಬಿಡ್ತೀವಿ. ಈಗ ಮೇನ್ ಲೈನ್ ಇರ್ತಲ್ಲ ಅಡ್ಡ ಪೈಪ್ ಲೈನ್, ಅದನ್ನ ತೆಗಿಬೇಕು. ಆಮೇಲೆ ಟ್ರ್ಯಾಕ್ಟರ್ ತೊಗೊಂಬರ್ಬೇಕು. ಇಲ್ಲಂತಂದ್ರೆ ಪೈಪ್ ಹೊಡೆದು ಹೋಗಿಬಿಡ್ತೈತೆ. ನೆಕ್ಸ್ಟ್ ಟೈಮ್ ಹಾಕಕ್ಕೆ ಬರೋಂಗಿಲ್ಲ. ಈ ಮಲ್ಚಿಂಗೆಲ್ಲ ರಿಮೂವ್ ಮಾಡಿ ಹೊರಗೆ ಹಾಕಿ ಎಲ್ಲರೇ ವೇಸ್ಟೇಜ್ ದೂರದಲ್ಲಿ ಹೋಗಿ ಒಗೆದು ಬಿಡ್ತೀವಿ. ಹೊಲ್ದಾಗ ಇಡಂಗಿಲ್ಲ ಅದನ್ನ ಪ್ಲಾಸ್ಟಿಕ್ಕ. ಸೊ ನೀವು ಪ್ಲಾಸ್ಟಿಕ್ ಏನೈತಿ ಎಲ್ಲೆಂದರಲ್ಲಿ ಒಗಿಬೇಡ್ರಿ. ಆಮೇಲೆ
ಈ ತಿಪ್ಪೆ ಗೊಬ್ಬರ ಏನು ಹಾಕ್ತೀವಲ್ಲ ಅದ್ರಾಗೂ ಸಾಕಷ್ಟು ಪ್ಲಾಸ್ಟಿಕ್ ಬಂದಿರ್ತಾವೆ, ಅದನ್ನು ನಾವು ಹೊಲ ಹಾಕಂಗಿಲ್ಲ. ಯಾಕಂದ್ರೆ ಪ್ಲಾಸ್ಟಿಕ್ ಹೊಲ ಕೊಳೆಯಂಗಿಲ್ಲ. ಸೊ ಅದಕ್ಕೆ ನಮ್ಮ ಶಿವನಿಂಗ್ ಮಾವ ಡ್ರಿಪ್ ತೆಗಾಕತ್ತೇನ. ಎಷ್ಟು ಗಂಟೆಗೆ ಬಂದ್ರೆ ಬೆಳಿಗ್ಗೆ ಎಟ್ಟ ನಿಶಿಕ್ನ್ಯಾಗ ನಿಶಿಕ್ ಹೇಳಂದ್ರೆ ಒಟ್ಟು ಎಲ್ಲ ಫುಲ್ ಡಂಪ್ ಹೇಳಿಬಿಡೋದು ಒಟ್ಟು. ಈಗ ಬರಂಗಿಲ್ಲ ಆಟ ಕಟ್ಟಿದಾವ. ಅದ ಈಗ ಅರಿಶಿನ ಟ್ರ್ಯಾಕ್ಟರ್ ದಗದ ಮಾಡ್ಲಿಕ್ಕತ್ತೀನಿ, ಹೊಲ ಎಲ್ಲ ಅದು ಬಿಡ್ತೈತ, ಒಳಗೆ ಭಾಳ ಉಳ್ದತ್ಲೆ. ಸಣ್ಣ ಒಕ್ಕಟ್ಟಾಗಿರ್ತಾವ ಗೊತ್ತೇನು ಟ್ರ್ಯಾಕ್ಟರ್ಗೆ ರೂಟ್ರ್ ಹೊಡೆದಿಲ್ಲ. ಅರಿಶಿನ ಇದ್ರಾಗ ಒಂದು 8 ಚೀಲ ಅರಿಶಿನ 3 ಬ್ಲಾಕ್ ಫುಲ್ಲು ಎಲ್ಲ ಟ್ರ್ಯಾಕ್ಟರ್ ಕೆಲಸ 2 ಸಲ ರೂಟ್ರ್ ಹೊಡೆದ ಅರಿಶಿನ. ಆದ್ರೂ ಅರಿಶಿನ ಅದಾವ. ಡಬ್ಬು ಹಚ್ಚೋನು ಟೊಮೆಟೊ ಹಚ್ಚೋನು ಹಂಗಲ್ವ. ನಾ ಇಲ್ಲ ಗೈಸ್ ನಿಮ್ಗೆ ಯಾವ್ದು ಹಚ್ತೀರ ಹಚ್ಚಂತಾನ ಅಂತೇಳಿ. ಯಾವ್ದು ಹಚ್ಚೋನು ಹೇಳ, ಯಾವ್ದು ಹಚ್ಚರು ಬರೋಣ ತಗಲ್ಕ. ಸೊ ನಿನಗೇನು ಅನಿಸ್ತೈತೆ, ನಿನ್ನ ಒಪಿನಿಯನ್ ಹೇಳಿ. ಹಾಂ ಅಂದ್ರೆ ಈಗ ಚಿಕ್ಕಡ 1 ಎಕರೆ ಪ್ಲಾಟ್ ಐತೆ, ಇದನ್ನು ಅರ್ಧ ಟೊಮೆಟೊ ಮಾಡೋಣ, ಅರ್ಧ ಡಬ್ಬು ಮಾಡೋಣ, ಎಲ್ಲ ಟೊಮೆಟೊ ಮಾಡೋಣ. ನಿನ್ನ ಒಪಿನಿಯನ್ ಅಷ್ಟೇ ಇದೆ. ಎಲ್ಲ ಟೊಮೆಟೊ ಮಾಡಿರಿ. ಹಾಂ ಡನ್. ಸೊ ನಮ್ಮ ಸೂರು ಹೇಳ್ಯಾನು ಎಲ್ಲ ಟೊಮೆಟೊ ಫಿಕ್ಸ್. ವೆರೈಟಿ ಯಾವ್ದು, ಎಷ್ಟು ಸಸಿ, ಎಷ್ಟು ಇದಂತ ನೆಕ್ಸ್ಟ್ ಬ್ಲಾಗ್ದಾಗ ಹೇಳ್ತೀನಿ ನಿಮಗೆಲ್ಲ. ಸೊ ಇದನ್ನ ಫಾರ್ಮ್ ರೆಡಿ ಮಾಡ್ಬೇಕಂತಂದ್ರೆ ಇನ್ನೊಂದು ವಾರ ಬೇಕು. ವಾರ ಏನಿಲ್ಲ ಹಾಂ ಅಷ್ಟು ಬೇಕು. ಯಾಕಂದ್ರೆ ಮಳೆ ಅದು ಆತಂತಂದ್ರೆ ಟ್ರ್ಯಾಕ್ಟರ್ ಕೆಲಸ ಮಾಡೋಕ್ಕಲ್ಲ. ಸೊ ಮತ್ತೆ ನೆಲ ಆರಬೇಕಲ್ಲ. ಸೊ ಅದಕ್ಕೆ ಏನಾಯ್ತು ಮರ ಪ್ಯಾಂಟಿಗೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್. ಹಾಂ ಡೈಲಿ ಒಂದು ಅಪ್ಲೋಡ್ ಮಾಡ್ಬೇಕು, ನಮ್ಮ ಜನಕ್ಕೆ ತೋರಿಸ್ಬೇಕು. ಸೊ ಇಲ್ಲಿ ಏನೈತಿ ಪ್ರೊಫೆಷನಲ್ ಫಾರ್ಮರ್ ಆಗಿ ಬೆಳಿಗೋದು ಅಷ್ಟೇ ವಿಡಿಯೋ ಮಾಡ್ತಿದ್ದೆ. ಈಗ ಡೈಲಿ ವ್ಲಾಗ್ ಭಾಳ ಕೇಳತ್ತಾರ ನಾನು, ದಿನ ಮಾಡಿರಿ ಅಂತೇಳಿ. ಸೊ ಅದಕ್ಕೆ ದಿನ ಒಂದೇನು ಕೆಲಸ ಇರ್ತಾವೆ ನಮ್ಮ ಫಾರ್ಮ್ದಾಗ, ಅದಕ್ಕೆ ಮಾಡಿ ತೋರಿಸ್ಬಿಡೋದು. ಪಾಪ ನೋಡೋರಿಗೆ ಯಾಕೆ ಬೇಡ ಅಂತ ಹೇಳೋದು. ಹೆಂಗಂತೀರಿ ಗೈಸ್, ಕಮೆಂಟ್ ಮಾಡಿರಿ. ಡೈಲಿ ವ್ಲಾಗ್ ಯಾವ್ದು ಮಾಡ್ತಾರವ್ರು. 6 ಫುಟ್ದವು ಸಾಲ 5 ಫುಟ್ ಬಿಟ್ಟು ಅಂತಂದ್ರೆ ಇಲ್ಲಿ ಒಂದು ಸಾಲ ಕುಂಡಿರ್ತೈತಿ. ಇಲ್ಲಿ ಈಗ 6 ಫುಟ್ ಬಿಟ್ಟಿದ್ಕೆ ಅರ್ಧ ಫುಟ್ ಸರಿತೈತಿ ಎಲ್ಲಕ್ಕೂ. ಇನ್ನೊಂದು ಸಾಲ ಕುಂಡಿರ್ತೈತಿ, ಕರೆಕ್ಟ್ ಆಗಿಬಿಡ್ತೈತೆ. ಅದು ಇಟ್ಟು ಜಾಗನ ಇಟ್ಟು ಕಸಾನು ಹೋಗಂಗಿಲ್ಲ. ನೋಡಿ ಮೊಳ ಯಾವ ಮನೆ ಕಸ ಆಗೈತದ. ಅಯ್ಯೋ ಬೀಜನ ಎಲ್ಲ ಇಟ್ಟು ಪುಡಾರಿ ಇದ್ದಿದ್ದಿಲ್ಲ ಮೊದಲಿದ. ಇತ್ತು ಕಟ್ಟಿಗೆ ಟ್ರ್ಯಾಕ್ಟರ್ದಾಗ ಕರ್ಕೊಂಡು ಹೋಗಲ್ಲ, ಡಬ್ಬಿ ಬಂದಿಲ್ಲ ಏನ. ಅಯ್ಯೋ ಗ್ಯಾರೇಜ್ ಆಗೈತೆ ಬಿಡೋಣ. ಡಬ್ಬಿ ಬಳಿ ತೆಗಿಬೇಕು. ಬಳಿ ಒಣಲದ್ ಬಿಟ್ಟಣ ಇವ್ನು ಬಿಸಿಲು ಬೀಳೋತಿ. ಇಟ್ರಾಗ ಒಣಗುತ್ತದ, ಬಿಸಿಲು ಬೀಳವತ್ಲ. ಮಳೆ ಆತು, ಮಳೆ ಆಗಲಿ, ಬಿಸಿಲು ಬೀಳ್ಬೇಕು. ನಿನ್ನ ಬಿಸಿಲು ಬೀಳತ್ತೆ. ಬಿಸಿಲು ಬೀಳೋದಕ್ಕೆ ಮತ್ತು 2 ದಿನದಾಗ ಹೋಗಿ ಒಣಿ ಹೋಗೋದು ಕರೆ. ಬ್ಯಾಸಿಗೆ ಬಿಸಿಲ್ದಾಗ 1 ದಿನದಾಗ ಒಣಗಿ ಹೋಗೋದು ನೀವು. ಈ ಕಡೆ ಹಿಂದೆ ಕೇಳತ್ತೀರಿ ಅಂದ್ರೆ ಮುಂದೆ ಸಾಲ ನೀವು ದಂಡಿಗೆ ಹತ್ಕೊಡೋದು ಹಿಂದೆ ಒಣಗಿ ಇರ್ತೈತಿ. ಗೈಸ್ ನೀವೇ ನೋಡತ್ತೀರಿ, ಇಲ್ಲಿ ಮಷೀನ್ ಐತ್ಲ ಇದೆ, ತಂತಿ ಸುತ್ತದ. ತಂತಿ ಮತ್ತು ಡ್ರಿಪ್ ಎರಡೂ ಸುತ್ತಬೋದು ಇದರಿಂದ. ಈ ಥರ ನೋಡ್ರಿ, ತಂತಿ ಸುತ್ತಬೋದು, ಇಲ್ಲಿ ಒಳಗೆ ಹಾಕೋದು, ಕಾಲಿಟ್ಟು ಹಿಂಗೆ ಮಾಡಿದ್ವಿ ಅಂತಂದ್ರೆ ತಂತಿ ಎಲ್ಲ ಫುಲ್ ಬಂದುಬಿಡ್ತೈತಿ. ಡ್ರಿಪ್ನು ಹಂಗೆ, ಡ್ರಿಪ್ ಇದೆಲ್ಲ ಸುತ್ತಂಗಿಲ್ಲ ನಾವು, ಅದು ಕರೆಕ್ಟ್ ಆಗಂಗಿಲ್ಲ. ಸೊ ಅದಕ್ಕೆ ಹೆಂಗೈತಿ ಶಿವನಿಂಗಮ್ಮ, ನಾವು ಶಿವನಿಂಗಮ್ಮ ಎಲ್ಲ ಸುತ್ತ ನೋಡ್ರಿ ಇಲ್ಲಿ ಹೆಂಗೆ ಇವ. ಮತ್ತು ರಿಟರ್ನ್ ಇದನ್ನು ಈಗ ನಾವು ನೆಕ್ಸ್ಟ್ ಟೊಮೆಟೊ ಪ್ಲಾಟ್ಗೆ ಯೂಸ್ ಮಾಡ್ಬೋದು. ಪ್ರತಿ ಪ್ಲಾಟಿಗೆಲ್ಲ ಟೊಮೆಟೊ ತಂತಿ ಹಾಕೋದು, ತೆಗಿಯೋದು, ಕಟ್ಟಿಗೆ ಹಾಕೋದು, ತೆಗಿಯೋದು ಎಲ್ಲ ಇವರ ಮಾಡ್ತಾರೆ ನೋಡ್ರಿ ರೆಗ್ಯುಲರಾಗಿ. ಸೊ ನಮ್ಮ ಫಾರ್ಮ್ದಾಗೆಲ್ಲ ಇವರೇ ಇರ್ತಾರೆ. ಇಲ್ಲ ನೋಡ್ರಿ ಗೈಸ್, ಅರಿಶಿನ ಯಾವ ರೀತಿ ಇರ್ತೈತಿ, ನಾವು ಹಾಕಿದಾಗ ಹಿಂಗೆ ಬರಂಗಿಲ್ಲ. ಹೆಂಗೈತಿ ಸೂರು, ತುಕ್ಕಡಿ ಹಂಗೆ ನೋಡು. ತರೋ ಅದು ಮಾರಿಬಿಡೋಣ, ವಾಕಕ್ಕ ಕರೆನಾ. ಅಲ್ಲಿ ಮೊಳಗೆ ಗ್ಯಾಪ್ ಆಗೈತಿ ಇದ್ರಾಗ, ಸುಮ್ಮ ಹಂಗೆ ಮಾಡ್ಲಿವ. ಅಲ್ಲಿ ಇದ್ರಾಗ ಹಣಗಣಪಟ್ಟೆ ಗ್ಯಾಪ್ ಆಗೈತಿಲ್ಲ ಅರಿಶಿನ ಹಚ್ಚಿದಲ್ಲಿ. ಇವತ್ತು ನಾವು ಏನೋ ಹತ್ತಾವ ಹಡ್ ನೋಡು ಒಂದು ಹಡ್ಬೇಕು. ಹತ್ತದ ಮರಿ ಹಿಡಿತೈತಿ ಅದಕ್ಕೆ ಮುಂದೆ ಇದು ಒಂದೇ ಇರಂಗಿಲ್ಲ. ಹಾಂ ಕೈ ಹಾಕ್ತೀವಿ ನೋಡು ಹೆಂಗ ಅಲ್ಲ ನೋಡ್ಲ. ಹಾಂ ಇಲ್ಲಿ ಐತಿ ನಾವು ಕೈ ಕೆಳಗೆ ಈ ರೀತಿ ಇರತ್ತೆ ನೋಡ್ರಿ ಅರಿಶಿನ. ಈ ರೀತಿ ಅರಿಶಿನ ಇದು ನಾವು ತೊಗೊಂಡು ಹಚ್ಚಿದ್ವಿ ಅಂತಂದ್ರೆ ಅಲ್ಲೇ ಗ್ಯಾಪ್ ತುಂಬ್ಕೋಬೋದು ನಾವು. ಹಂಗೆ ಮಾಡ್ಕೋಪ. ಇದನ್ನ ಹೆಣ್ಣ ಕಡೆ ಮಲ್ಚಿಂಗ್ ತೆಗಿಸ್ನ ಒಂದು ಗುಲಿ ತೊಗೊಂಬರಕ್ರಿ. ಬೈಗುಲಿ ಹಡ್ದು ಕರೆ ಗ್ಯಾಪ್ ಭಾಳ ಆಗೈತಲ್ಲ ಮೊನ್ನೆ ಅರಿಶಿನ ಹಚ್ಚಿದಲ್ಲೇ. ಈ ಕಡೆ ಮ್ಯಾಗಿನ ಪಟ್ಟಿ ಇತ್ತಲ್ವ ಅದು ಚಲೋ ಬಂದೈತೆ. ಹಣಗಂಡ್ರ ಪಟ್ಟಿ ಗೊತ್ತೇನ, ಆ ಪಟ್ಟಿ ಭಾಳ ಗ್ಯಾಪ್ ಆಗೈತಿ. ಇದು ಇಟ್ಟ ಹಚ್ಚಿನಿ, ಇದು ಕಟ್ಟಾಗೈತಿಲ್ಲ ಇದು ಹೇಗೆ ಹಚ್ಚಿರು ಹತ್ತದ. ನಾಳೆ ದೊಡ್ಡದಾಗ ಮರಿ ಹಿಡಿದೈತಿನ ಇದು ಆಟ ಮಾಡೋದು. ದೊಡ್ಡ ಏನಾಯ್ತಿಲ್ಲ ಹಡ್ಕೊಂಡು ಹೋಗೋಣ ಗಪ್ಪ ನಾವು ಹಚ್ಚಸ್ನ. ಫಾದರ್ ಸಂಗ ಮಾಡಿಲ್ಲ ಮತ್ತೆ ಈಗ ಕೇಳ್ಬಿಡಿ ವೇಸ್ಟ್ ಮಾಡ್ಬೇಡ. ನಾಳೆ ಮಲ್ಚಿಂಗ್ ತೆಗಿಸ್ಬಿಟ್ಟು ಅದನ್ನ ಮಾಡಿಸ್ತೀನಿ ಕೆಲಸ. ಗಂಡಕೈತಿ ಪ್ಲಾನ್.
ನೋಡಿಲ್ಲ ಅಟ್ಟು ಹೊಲ ಎಲ್ಲ ಕೂಡ್ರೆ ಒಂದು 2,000-3,000 ತರ್ಬೇಕವ. ಅಲ್ಲಿ ಸಿಗ್ಗಣ ತಗೊಂಡ ನಾ ಶುರು ಏನೈತ್ಲೆ ದೊಡ್ಡ ದೊಡ್ಡದು ಹೋಗ್ತಾನೆ, ದೊಡ್ಡ ದೊಡ್ಡ ಸಣ್ಣ ಬಿಡುದ ದೊಡ್ಡ ಹೊಡ್ಕೊಂಡು ಹೋಗೋದು. ಮಲ್ಚಿಂಗ್ ತೆಗಿಸ್ತಾರ ಮಲ್ಚಿಂಗ್ ತೆಗಿತಾರ. ನಾ ಈಗ ಪೇಪರ್ ಹೊಳಸ್ತಾರ, ಪೇಪರ್ ತೆಗಿತಾರ ಮತ್ತು ಡ್ರಿಪ್ ಅಪ್ ಸುತ್ತೋದು ಗುದ್ದಿತ್ತು ಹೊಡ್ಕೊಂಡು ಬುಟ್ಟ್ಯಾಗ ಇಟ್ಕೊಂಡ ಟ್ರೇ ಇಟ್ಕೊಂಡು ಟಾಟಾಸ್ ಹಾಕೊಂಡು ಹೋಗ್ಬಿಡುದ. ಸೊ ಗೈಸ್ ಅಷ್ಟ ಮಾಡೋಣ್ರಿ. ಏನೋ ಒಂದು 2 ಎಕರೆ ಪ್ಲಾಂಟೇಶನ್ ಮಾಡಿವಿ ಅರಿಶಿನ. ಅದ್ರಾಗ 1 ಎಕರೆದಾಗ ಏನಾಗೈತಿ ಫುಲ್ ಗ್ಯಾಪ್ ಆಗಿಬಿಟ್ಟೈತಿ ಒಂದೊಂದು ಕಡೆ. ಸೊ ಅದಕ್ಕೆ ಅದನ್ನ ಪ್ಲಾಂಟೇಶನ್ ಮಾಡಕ್ಕೆ ಬೀಜ ಇಲ್ಲ ಬಾಡ್ಲ ತರ್ತನರಿ. ಅದಕ್ಕೆ ಇಲ್ಲಿವನ ಗುದ್ದಿಲಿ ಹಡ್ಡಿ ಸಸಿ ಮಾಡ್ಕೊಂಡ ತೊಗೊಂಡು ಹೋಗ್ಬಿಡ್ಲು. ನಮ್ಮ ಶಿವನಿಂಗ್ ಇವತ್ತು ನಂಗೆ ಕುರ್ಕುರೆ ತೊಗೊಂಬ. ಯಾವುದಿದೆ ವಿಟಾ ತಿನ್ನೋಣಿಗೆ ನಾಷ್ಟ ಇಲ್ಲ. ಇದೆ ನಾಷ್ಟ ಯಾತು. ಹಾಂ ನಿಮಗೂ ಅದ ಇದ್ರಾಗ. ನಿಮ್ಮದು ನಾನು ತಿಂದಿರ್ತೇನೆ. ನಾ ತಿಂದ್ರೆ ನೀವು ತಿನ್ನಂಗಲ್ಲ ಗೈಸ್. ಸೊ ಅದಕ್ಕೆ ಹೌದು ಮತ್ತು ಪಾಪ ನಾನು ಅವ್ರದ ಫಸ್ಟ್ ನಾ ತಿನ್ನೋದಾಗ ಸಬ್ಸ್ಕ್ರೈಬರ್ಸ್ ಇವಾಗೇನು ನಾ ತಿಂತ ನೋಡ್ರಿ. ಫಸ್ಟ್ ಇದು ನಿಮ್ದು. ಎಷ್ಟು ಬಾಡಿ ಐತಿ ನಿಮ್ದು. ನಂದು ನೋಡಿ ಅಪ್ಪಿಗೆ ಹಂಗೈತಿ. ಇದು ನಂದು. ಫಸ್ಟ್ ನಿಂದು ಟೇಸ್ಟ್ ಭಾಳ ಐತಿ ಗೈಸ್. ಇವ್ರು ಆ್ಯಕ್ಚುಲಿ ಮಾಡ್ಯಾರ ಇನ್ನೊಂದು ಫಾರ್ಮ್ಗೆ ಹೋಗಿ ಬನಾನಾ ಫಾರ್ಮಿಂಗ್ದಾಗ ಇದನ್ನ ಬಿಟ್ಟು ಬಂದಾರ ಗೈಸ್. ಯಾಕಂದ್ರೆ ಇದನ್ನ ತೊಗೊಂಡ ಇವೇನು ಗೂಟದಲ್ಲ ಇವೆಲ್ಲ ತೆಗಿಬೇಕು ಗೈಸ್. ಇಲ್ಲಾಂದ್ರೆ ಬರಂಗಿಲ್ಲ. 3 ಫೂಟ್ ಇರ್ತಾವೆ ಒಳಗೆ ನಲ್ಲಾಗ. ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಈಗ ಇನ್ನು ತಿಂತೇನೆ ಫಸ್ಟ್ 2 ಮಿನಿಟ್ಸ್. ನಾ ಕುರ್ಕುರೆ ತಿನ್ನೋದಾಯ್ತು. ಇವು ಸೂರು ಚಹಾ ಕುಡಿಲಿಲ್ಲ. ಅಟ್ರಾಗ ನಮ್ಮ ಮಾವ ಬಂದ, ಆ ಚಹಾ ಅವ್ಗೆ ಶಿಫ್ಟ್ ಮಾಡಿದ್ವಿ. ಸೊರಕ್ ಜಗ್ ಹಾಕಿ ಮಾತಾಡ್ತಾನವ. ನಿನ್ನೆ ವ್ಲಾಗ್ನಾಗ ಮೈ ಕುಡಿಕಾಡಿದ್ವು ಇಬ್ರು ಕುಡಿ. 15 ನಿಮಿಷ ಆಗಿತ್ತು ವಿಡಿಯೋ. ಐತದ ಅದೇನೈತಿ ಹಿಂಗೆ ಟ್ಯಾಕ್ಟರ್ ಐತೆ ಹೋಗಿನೇ. ಇದು ಮ್ಯಾಗ್ನೆಟ್ ಇರ್ತೈತಲ್ಲ ಅದು ಟ್ಯಾಕ್ಟರ್ ಕ್ಯಾಬ್ನ ಜಕ್ಕೊಂಡತಿ ಚಾ ಹುಡುಕಾಡತ್ತಿದ್ದೆ ನಾವು. 10 ನಿಮಿಷ ಆತು. ಇನ್ನು ತಲೆ ಕೆಡಿತಂದ. ಇನ್ನು ಟಿ ಶರ್ಟ್ ಕಳೆದ ಇದೇ ಟಿ ಶರ್ಟ್ ಅದ. ಟಿ ಶರ್ಟ್ ತೆಗೆದು ಹುಡುಕಾಡ್ಬೇಕೈತಿ. ಒಳಗೆ ಕಾಂಪೌಂಡ್ ಒಳಗೆ ಬನ್ನಿ ಫ್ಲಾಶ್ ಅದು ಪಾಟ್ನ CBI ಆಫೀಸರ್ ಹೆಂಗೆ ಶಿವಾಜಿ ಸೋಲತ್ಕಲ್ಲಿ ಪಿಕ್ಚರ್ ಅದ ರಮೇಶ್ ಅವ್ರಿ ಅಂತ ಹೆಂಗೆ ನೆನಪಕ್ಕತ್ಲೆ ಹಂಗೆ ನೆನಪಾತು. ಹಾಯ್ದು ನಿಂತು ಮಟ್ಕಾಡತಿ ಹುಡುಕಾಡ್ನಿ 4 ನೀಲಿ ಐತಿ ನಮ್ಮಮ್ಮ ಇನ್ನಿ ಅಲ್ಲ ಅವನ ಅದ್ರ ಮುಂದೆ ನಿಂತಾನ ಹಿಂಗೆ ನಿಂತಾನ ಹಿಂಗೆ ಇಟ್ಟು ಐತದ. ನಮ್ಮ ಹೋದಿಗ ಏನೋ ಕುಬಿಸ್ಕೋತ ಫಂಕ್ಷನ್ ಇದ್ದಿತ್ತ. ಸೊ ಅದಕ್ಕೆ ಒಂದು 5 ರೂಪಾಯಿ ಬೇಕಾಗಿದ್ದು ಕೊಟ್ಟು ಕಳಿಸಿದೆ. ಈಗ ನಮ್ಮ ಸೂರು ಮೊಮ್ಮದನು ಅವ್ನು ಹೆಂಗೆ ಊಟ ತೆಗಿತಾನೆ ತೋರಿಸ್ ನೋಡ್ರಿ. ವರ್ಕ್ ಹೆಂಗೆ ಮಾಡ್ತಾನೆ. ಬ್ಯಾಂಡ್ ಆಗತ್ತವನ ತೆಗಿ ಬರ್ತಿರ್ಬೇಕೀಗ. ಶಿವನಿಗೆ ನಿಜಾಗಿ ಹಾಕ್ತೀನಿ ಜಗ್. ಒಳಗೆ ಬರಿಬೇಡ ಮಾತ. ಅದ ಜಿಗಿಡ್ರದತ್ತ ಇದನ್ನೆಲ್ಲ. ಸೊ ನೋಡಲ್ಲಿ ಮೊಳ್ಳ ಹೆಂಗದ ಶಿವನಿಂಗೆ. ಈ ಮಣ್ಣು ಜಿಗಿಡ್ರದತ್ತಿದ ಒಟ್ಟ ಬರಲ್ಲದ. ಬಿಡಿತಾನಗಪ್ಪ ನನ್ನ ಡೇಟ. ಈ ಮಣ್ಣು ಜಿಗಟ್ ಭಾಳ ಆಗ್ತದ ಅದ್ರಾಗ ಇದೆ. ಈಗ ಮಡಿ ಆಗೈತ್ಲೆ ಸುರು ಕಲ್ಯಾಣ ಕಡೆ ತಿರುಗಿಡಿದಿಲ್ಲ ಗಚ್ಚಿ ಪಚ್ಚಿ ಕೂತ್ಬಿಟ್ಟೈತಿ. ನೋಡಿದಿಲ್ಲ ಹಂಗೆ ಆನ ಮನೆಗೆ ಇತ್ತದ. ಈ ಬೆಡ್ ಫುಲ್ ಗಚ್ಚಿಗೆ ಮತ್ತಿದ. ಈಗ ರೊಟ್ಟಿ ಹೊಡ್ಯಾಕ ಬರಲ್ಲ ಇದನ್ನ. ಲಂಗ್ರಿ ಹೊಡೆದ ರೊಟ್ಟಿ ಹೊಡಿಬೇಕ. ಮತ್ತು ಅದಕ್ಕೆ ಬೆಂಡ್ ಹಾಕವ ಇಲ್ಲಿ ಅಟ್ ಕಾಡ್ತಾವು. ಇದ್ರಾಗ ಅಟ್ ಕಾಡಲ್ಲ. ಮತ್ತು ಅಲ್ಲಿ ನಾ ಮ್ಯಾಲ್ಕೆ ಹೋಗ್ಗಳ ಪಟ್ಟ್ಯಾಗ. ಇನ್ನು ಟೊಮೊಟೊ ಹಾಕ್ತೈತಿ ಕೊಯ್ಲೆ. ಒಟ್ಟು ಹೆಂಗೆ ಗೂಟ ಬಿಡಿಬೇಕಂದ್ರೆ ಗೂಟ ಪಚ್ಚಿ ಇರ್ತಾವೆ. ಆ್ಯಕ್ಚುಲಿ ಅವು ಕಟ್ಟಿಗೆ ತಂತಿ ಕಟ್ಟಾಕತ್ತಾವ. ನಾವು ಇಬ್ರು ಕುಡಿಸಾಕ ನೋಡು ಹಿಂಗೆ ಬಿಡ ಈ ಮೇಲೆ. ಹಾಂ ಇಬ್ರು ಕುಡಿ ತಾಕತ್ತ ಹಚ್ಚತ್ನ. ಹಾಂ ನೋಡು ಅದಕ್ಕೆ ಒಂದು ಈಟ್ ಇರ್ತದ ಒಟ್ಟು. ಬತ್ತಂದ್ರೆ ಆಗ ಬಂದ್ಬಿಡ್ತೈತಿ. ಇಲ್ಲಕ ಬರೋಂಗಿಲ್ಲ ಗೈಸ್. ಇವತ್ತೇನ ಮಾರ್ಕೆಟ್ಗೆ ಹೋಗೋದಿಲ್ಲ. ಕೊತ್ತಂಬರಿ ಮತ್ತು ಆಮೇಲೆ ಹೀರೆಕಾಯಿನೂ ಹಾರಸ್ಟ್ ಮಾಡಿಲ್ಲ. ಅದಕ್ಕೆ ಇವತ್ತು ಮಾರ್ಕೆಟ್ ಸೂಟಿ ಇವತ್ತು ನಮ್ದು. ನಾ ಹೋಗಿಲ್ಲ ಇವತ್ತು. ನಾನು ಹೋಗಿಲ್ಲ, ನಮ್ಮ ಮನ ಹೋಗಿಲ್ಲ. ನಾಳೆ ಹೋಗ್ತೀವಿ. ಸೊ ಮಾರ್ಕೆಟ್ಗೆ ಹೋಗಿಲ್ಲ ಅಂತೇಳಿ ಕಮೆಂಟ್ ಮಾಡಬೇಡ್ರಿ. ಇಲ್ಲ ನೋಡ್ರಿ ಊಟ 1 kg 80-85 ರೂಪೀಸ್ ತವಾಗ ತೊಗೊಂಬಂದಿದ್ದೀವ. ಸೊ ಇವೆಲ್ಲ ಒಂದು ಇನ್ವೆಸ್ಟ್ಮೆಂಟ್. ನೀವು ಟೊಮೆಟೊ ಆಮೇಲೆ ಕ್ಯಾಪ್ಸಿಕಮ್ ಮಾಡ್ಬೇಕಂತಂದ್ರೆ ಇವೆಲ್ಲ ಅಂತಂದ್ರೆ ಟೊಮೆಟೊ ಮಾಡೋಕ್ಕೆ ಬರೋಂಗಿಲ್ಲ. ಹೆಂಗೈತಿ ಸೂರು ಗೋಟಿಲ್ಲ ಟೊಮೆಟೊ ಮಾಡೋಕ್ಕೆ ಬರೋಂಗಿಲ್ಲ. ಗೂಟಿದ ತಂತಿದ ಕಟ್ಟಿಗಿದ್ದನ ಕಟ್ಟಾಕತ್ತ ಒಳಗೆ ವೇಟ್ ತಡಿಲ್ಲ ಅದಕ್ಕೆ. ಮತ್ತೇನು ಗೂಟಿಂದ ಚಾನ್ಸಲ್ಲಿ ಮಾಡಕ್ಕೆ ನೋಡಿಲ್ಲ ಯಾವ ರೀತಿ ತಂತಿ ಕಟ್ಟಿಗೆ ಕಟ್ಟಾಗ್ಯಾವ ಅಂತೇಳಿ. ಸೊ ಇದೆಲ್ಲ ಹಿರಿಬಳಿಗಿದೆ. ಆಮೇಲೆ ಟೊಮೆಟೊ ಮಾಡ್ತಂದ್ರೆ ಈ ಕಟ್ಟಿಗೆ ನಡೆಯಂಗಿಲ್ಲ. ಬಿದ್ರ ಕಟ್ಟಿಗೆನೇ ಬೇಕು ಅದಕ್ಕೆ. ಗೈಸ್ ನಮ್ಮ ಸೂರು ಶಿವನಿಂಗ್ ಇಬ್ಬರು ಬಂದರು. ಎಡಿಟ್ ಆತಪ್ಪ ಕೆಲಸ. ನಾಳೆ ಏನು ಕೆಲಸ. ಇದನ್ನ ಹಿಂಗೆ ಮಾಡಕ್ರಿ. ಇಲ್ಲೇ ತಿಪ್ಪ್ಯಾಗ ಹೋಗಿಕ್ರಿ. ಇದನ್ನ ಹಿರಿ ಬಳಿ ರಾಗೋಲ್ಲ ರಾಗೋಲ್ಲ ಹಿಂಗೆ ಎಳ್ಕೊತ ಬರಕ್ರಿ. ನಿಮ್ಗೆ ಆಗೋದಿದ
ಮತ್ತು ಹಂಗೆ ಬಿಟ್ಟು ಅಂದ್ರೆ ಮತ್ತೆ ಈಗ ಮಳೆ ಹತ್ತೀನಿ ಅಲ್ಲಿ ತೊಗೊಂಬರ್ದ್ರಿ ಎಲ್ಲ ಅರ್ಧ ಅರ್ಧ ಡಬ್ಬಿ ತೊಗೊಂಬ ಡಬ್ಬಿ ಆಗೋಗೇನು ಟ್ಯಾಕ್ಟರ್ ಡಬ್ಬಿ ತೊಗೊಂಡ ಆ ಕಡೆ ದೇಬಾಗಿರ್ತಾರೆ ಯಾವ್ದು ಬರೋದು ಅಷ್ಟಲ್ಲ ಬೂಟ್ ಇಲ್ಲೇ ಇರಲಿ ಹ್ಞೂ ಕಣ್ಣ ಇಲ್ಲಿ ಒಳಗಿಡ್ತಾನೆ ಕಣ್ಣು ಒಳಗಡೆ ಗೋಟಿ ಇರಲಿ ಮತ್ತು ಈಗ ನಾ ಇಷ್ಟು ದಗನ ಮತ್ತೆ ಹಾಕಬೇಕಲ್ಲ ಟೊಮೊಟೊ ಚಕ್ಕ ಅದಕ್ಕೆ ಆಮೇಲೆ ಕಟ್ಟಿಗೆ ಏನೈತಿ ಅದನ್ನ ಡಬ್ಬಿ ಹಾಕೊಂಬರ್ನು ಡಬ್ಬಿ ಅಟ್ರಾಗ ಬರ್ತೈತೆ ಮಲ್ಚಿಂಗ್ ತೆಗಿನೋ ನೀವು ಇದನ್ನ ಬೆಳೆ ತೆಗೆದ್ರೈತಿಕೋ ಹೆಣ್ಣಾಗ ಹೊಡ್ತಾರ ಆಗ ಮಲ್ಚಿಂಗ್ ತಗೋತಾರ ಒಂದು ಪಾಟ್ನ ಪೈಪ್ ತಗೊಳ್ದ ಡಬ್ಬಿ ತಂದು ಒಳಗೆ ಹೋದು ಕಟ್ಟಿಗೆ ಹಾಕೊಂಡು ಬಂದ್ಬಿಡೋದು ತೆಂಗಿನಕಾಯಿ ಹರಿದು ಕೂತೈತಿ ತಪ್ಪಲ್ಲಿ ಕೆಡ್ತೀನಿ ಥ್ಯಾಂಕ್ ಯು ಯಾವ ಅಲ್ಲಿ ಒಟ್ಟು ಇನ್ನೊಂದು ಓದ ಬಿಡವ ಬಾಬುರಿ ಕೈಸ್ ನೋಡ್ರಿ ಟೆಂಕಿ ಕೆಡವತ್ತಾನ ಶಿವನಿಂಗ ಬೇಕಾದಂತ ತಮಕ ಕೂತಾವ ಅಲ್ಲೇ ಅದ ಹರಿದಾದ ಕೂತಾವ ಅಂದ್ರೆ ಬಿದ್ದಾವ ಅಲ್ಲೇ ಹೋದ್ರಾಗ ಪರಿಕೆಯಾಗ ತೆಂಗಿನ ಪರಿಕೆಯಾಗ ಸಿಕ್ಕೊಂಡವು ಆ್ಯಕ್ಚುಲಿ ಈ ಟೈಮ್ 12 ಗಂಟೆ ಆಗೈತಿ ಈಗ ಮನೆಗೆ ಹೋದ್ರಪ್ಪ ಅಂತಂದ್ರೆ ನಾಳೆ ಎಷ್ಟು ಗಂಟೆಗೆ ಕೊಡ್ತೀರಿ ಬೆಳಿಗ್ಗೆ ಸುರು ಮತ್ತೆ 3 ಕೊಂದು ಬಿಡ್ತೀನಿ ನಾವು ಬೇಡ ಆನ್ಲೈನ್ ಮಾಡ್ತೀನಿ ನೀ ಹೇಳ 7 ಗಂಟೆಗೆ ಆದ್ರೆ ಹೊಲಾಗಿರ್ತೀವಿ ರೀ ಮತ್ತೆ ವಾಪಸ್ ಇಟ್ಟಕ್ಕೆ ಹೋಗ್ತೀರಿ 12 ಗಂಟೆಗೆ ಸೊ ನೋಡಿರಿ ಡೈಲಿ ಬೆಳಗ್ಗೆ 7 ಗಂಟೆಗೆ ಬರ್ತಾರೆ 12 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಆರಾಮ್ ಈಗ ಹೋದ ಕೂಡಲೇ ನಾಷ್ಟ ಮಾಡಿ ಆರಾಮ್ ಮಕ್ಕೊಂಡ್ಬಿಡ್ತೀರಿ ಅಷ್ಟಲ್ಲ ಸಂಜೆ ತಕ ಸಂಜೆ ಊಟ ಮಾತಿಗೆ ಕುಲಾಗ ಮಾಡಿ ಮತ್ತು ಬೇರೆ ಏನಾರ ಕೆಲಸ ಇದ್ರೆ ಅಂದ್ರೆ ಮನ್ಯಾನ ಕೆಲಸ ಹೊರಗಿನ ಕೆಲಸನೆಲ್ಲ ಮತ್ತೆ ಬೆಳಿಗ್ಗೆ ಏನೈತಿ ಮತ್ತೆ ನಮ್ಮಲ್ಲಿ ಕೆಲಸಕ್ಕೆ ಬರ್ತಾರೋ ನಮ್ಗೆ ನೋಡ್ತಾವ ಹ್ಞೂ ಇದು 3 ಇಲ್ಲ ಲಾಟ್ರಿ ಹೊಡಿದ್ನ ಮತ್ತೆ 5 ತೆಂಗಿನಕಾಯಿ 100 ರೂಪಾಯಿ ಮತ್ತೇನ ಪಗಾರ ಕಿಡಿದ್ಯಾ ಸಂಜೆ ಬಿಟ್ಟು ಚಟ್ನಿ ಆದ್ರೆ ಸಾಕು ಸಂಜೆ ಮಾಡಿ ಚಟ್ನಿ ಏ ಸಂಜೆ ಮಾಡಿ ಅಕ್ಕ ಬೆಳಿಗ್ಗೆ ಮಾಡ್ತಾರೆ ನಾಷ್ಟಕ್ಕ ಸಂಜೆ ಮಾಡಿ ಮಾಡಿರ್ತಾರೋ ಬೆಳಿಗ್ಗೆ ನಾವು ಇರಂಗಿಲ್ಲ ಈಗ ಹಾಂ ನಾಳೆ ಈಗ ಹೋಗಿ ಕೊಟ್ಟಿದ್ರೆ ನಾಳೆ ಮಧ್ಯಾಹ್ನಕ್ಕೆ ನಾಷ್ಟ ರೆಡಿ ಮಾಡಿಟ್ಟಿರ್ತಾರೋ ದೋಸೆ ಚಟ್ನಿ ಸಾಂಬಾರ ಸೊ ಅದಕ್ಕಿಂತ ನಮ್ಮ ನ್ಯಾರಿನ ಬಾರಿ ಹೆಂಗೈತಿ ಸೂರು ಜವಾರಿ ರೊಟ್ಟಿ ಪಲ್ಯ ಮೊಸರ ಹಸಿ ಖಾರ ಹಿಂಡಿ ಉಪ್ಪಿನಕಾಯಿ ಚಟ್ನಿ ರೊಟ್ಟಿನ ಹಿಂಗೆ ಹಾಕಿ ಬಡದ್ರೆ ಹೇಳತ್ತ ನೋಡ ಇಂಥ ಇನ್ನೂ ಸಿಗ್ತಾರೆ ನಾಳದು ತೆಂಗಿ ಹಿಡಿದು ನಾಳದು ಚಾಪಿನ ಬೇಕಾಗಿಲ್ಲ ನೀವು ಬಂದು ಸೊ ಈ ಒಂದು ವಿಡಿಯೋ ಎಂಜಾಯ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ ಬಾಯ್ ಬಾಯ್ ಟಾಟಾ ಬಾಯ್ ನೀವು ಬಂದು ರೆಸ್ಟ್ ಮಾಡೋದ್ರೆ ಬರ್ರಿ ನಮ್ಮ ಫಾರ್ಮ್ ಎಷ್ಟು ಪೀಸ್ ಇರ್ತೈತೆ ಗೊತ್ತಾಕೈತಿ ನಿಮಗೆ ಸಿಟಿದಾಗಿನ್ಕಿಂತ ಎಷ್ಟು ಮಸ್ತ್ ನೋಡಿ ಗಾಡಿ ಸೌಂಡ್ ಹೆಂಗೆ ಕೇಳಿಸ್ತೈತಿ ಗುಬ್ಬಿ ಸೌಂಡ್ ಒಂದೇ ಇಲ್ಲಿ ಬೆಳಿಗ್ಗೆ ಇರ್ತೈತೆ ಅದು ಪಿಕ್ಚರ್ದಾಗ ರೈತಕ್ಕೆ ಫಾರ್ಮರ್ಸ್ ಅಂತ ಹೇಳಿ ಇವ್ರು ಪಿಕ್ಚರ್ ಹೀರೋಗಳು ಬರ್ತಾರಲ್ಲ ಕರ್ಸ್ಕೊಂಡು ಏ ಅವ್ರು ಯಾಕೆ ಬರ್ತಾರಪ್ಪ ಅವ್ರ ಉದ್ಯೋಗ ಐತೆ ಅವ್ರು ಯಾಕೆ ಬರ್ತಾರೆ ಇಲ್ಲಿ ಇಲ್ಲ ಪೀಸ್ ಬೇಕಾದವ್ರು ಈಗ ವರ್ಕರ್ಸ್ ಈಗ ಸಿಟಿಯಾಗ ಯಾರಿರ್ತಾರೆ ಸಿಟಿ ಲೈಫ್ ಬೇಡ ಇರ್ತೈತ್ಲೆ ಅವ್ರು ಇಲ್ಲಿ ಬಂದು ಆರಾಮ ಮಸ್ತ್ ಕೆಲಸ ಮಾಡ್ಬೋದು ಈಗ ಎಷ್ಟೋ ಮಂದಿ ಜಾಬ್ ಹೆಣ್ಣು ಕುಡಿಸ್ಕೊಂಡು ಮಾಡ್ತಾರೆ ಇದ್ರ ಬದಲು ಒಂದು ಸ್ಪೆಷಲ್ ವ್ಲಾಗ್ ಮಾಡ್ತೀನಿ ಈಗ ಒಂದು ವಿಡಿಯೋದಾಗ ಮುಗಿಯಂಗಿಲ್ಲ ಅದು ಇದನ್ನ ರೈತಕ್ಕೆ ಬರ್ತಾರೆ ರೈತಕ್ಕೆ ಬ್ಯಾಡತೆ ಹೆಣ್ಣು ಕುಡಿಸೋ ಸಂಬಂಧನ ಸಿಟಿಗೆ ಹೊಂಟಾರ ರೈತರಿಗೆ ಹೆಣ್ಣು ಕೊಟ್ರೆ ಹೆಣ್ಣು ಯಾರಿಗೆ ಕಮ್ಮಿ ಬೀಳ್ತಾವ ಸೊ ಇದೊಂದು ಸ್ಪೆಷಲ್ ವ್ಲಾಗ್ ಮಾಡ್ತೀನಿ ಇದು ಇದ್ರಾಗ ಮಾತು ವಿಡಿಯೋ ಮಾಡಿದ್ರೆ ಫುಲ್ ಲಾಂಗ್ ಆಕೈತಿ ಸೊ ಅದಕ್ಕೆ ಟೈಮ್ ಸಾಲಂಗಿಲ್ಲ ನೆಕ್ಸ್ಟ್ ಅದೊಂದು ಸ್ಪೆಷಲ್ ವ್ಲಾಗ್ ಮಾಡ್ತೀನಿ ಓಕೆ ಲೆಟ್ಸ್ ಗೋ ಟಾಟಾ